ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಅಧ್ಯಕ್ಷರಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಕೆಎಪಿಸಿ ಬೇಸರ ವ್ಯಕ್ತಪಡಿಸಿದ ರೈತರು. ಮುಂಬರಲಿರುವ ಬಜೆಟ್ನ ಬಗ್ಗೆ ಚರ್ಚಿಸಲು ಹಣಕಾಸು ಸಚಿವರನ್ನು ಭೇಟಿಯಾದ ರೈತರು. ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ ನೂತನ ತಳಿಗಳನ್ನು ಬಿಡುಗಡೆಗೊಳಿಸಿದ ಬಾರ್ಕ್. ಮಾತುಕತೆಯ ಮೂಲಕವಷ್ಟೇ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದ ಕೇಂದ್ರ ಸರ್ಕಾರ. 7 ಮುಂಗಾರು ಬೆಳೆಗಳ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಕಡಿಮೆ ಇದೆ ಎಂದ ವರದಿಗಳು. ಡಿಸೆಂಬರ್ 16ರಿಂದ ಆಡು ಮತ್ತು ಕುರಿ ಸಾಕಾಣಿಕಾ ತರಬೇತಿ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಅಧ್ಯಕ್ಷರಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಕೆಎಪಿಸಿ ಬೇಸರ ವ್ಯಕ್ತಪಡಿಸಿದ ರೈತರು ಬೆಳೆ ಬೆಳೆಯಲು ಎಷ್ಟು ಖರ್ಚು ಮಾಡುತ್ತಾರೆ ಎಂಬುದನ್ನು ಅಧ್ಯಯನ ನಡೆಸಿ ಒಟ್ಟಾರೆ ಉತ್ಪಾದನಾ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ನೀಡುವ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು, ವರದಿಯಲ್ಲಿ ಬೇಕಾದ ಬದಲಾವಣೆ ಮಾಡುವುದು ಮತ್ತು ರೈತರ ಕುಂದುಕೊರತೆಯನ್ನು ಆಲಿಸಿ ಸರ್ಕಾರಕ್ಕೆ ಮುಟ್ಟಿಸುವುದು ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಥವಾ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಕೆಲಸ. ಕೃಷಿ ವಿಶ್ವವಿದ್ಯಾಲಯಗಳು, ರೈತರು ಮತ್ತು ಸರ್ಕಾರದ ನಡುವೆ ಕೊಂಡಿಯಂತೆ ಕೆಲಸ ಮಾಡುವ ಈ ಆಯೋಗಕ್ಕೆ ಜುಲೈ 2022ರಿಂದ ಅಧ್ಯಕ್ಷರೇ ಇಲ್ಲದಿರುವುದು ಹಲವಾರು ರೈತರ ಬೇಸರಕ್ಕೆ ಕಾರಣವಾಗಿದೆ. ಕೆಲ ವರ್ಷಗಳ ಹಿಂದೆ ಆಯೋಗದ ಅಧ್ಯಕ್ಷತೆಯನ್ನು ಕೃಷಿ ಆಯುಕ್ತರಿಗೆ ನೀಡಲಾಗಿತ್ತು. ಸದ್ಯಕ್ಕೆ ರಾಜ್ಯ ಕೃಷಿ ಸಚಿವರೇ ಈ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಆದರೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಅಧ್ಯಕ್ಷರು ತಮ್ಮ ಪೂರ್ತಿ ಸಮಯವನ್ನು ಆಯೋಗಕ್ಕಾಗಿ ಮೀಸಲಿಡಬೇಕು. ಆದ್ದರಿಂದ ಆದಷ್ಟು ಬೇಗ ಯೋಗ್ಯರನ್ನ ಆಯ್ದು ಖಾಲಿ ಇರುವ ಅಧ್ಯಕ್ಷ ಪಟ್ಟವನ್ನು ತುಂಬಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಮುಂಬರಲಿರುವ ಬಜೆಟ್ನ ಬಗ್ಗೆ ಚರ್ಚಿಸಲು ಹಣಕಾಸು ಸಚಿವರನ್ನು ಭೇಟಿಯಾದ ರೈತರು. 2025-26ನೇ ಹಣಕಾಸು ವರ್ಷದ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನು ಕೊಡುಗೆಗಳನ್ನು ನೀಡಬೇಕು, ರೈತರಿಗೆ ನೀಡಬೇಕಾಗಿರುವ ರಿಯಾಯಿತಿ, ವಿನಾಯಿತಿಗಳ ಬಗ್ಗೆ ತಮ್ಮ ಸಲಹೆ ನೀಡಲು ಹಲವಾರು ರೈತರು ಮತ್ತು ರೈತಪರ ಸಂಘಟನೆಗಳ ಮುಖ್ಯಸ್ಥರು ದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಸುಮಾರು 2 ಗಂಟೆಗಳ ತನಕ ಮಾತುಕತೆ ನಡೆಸಿದರು. ಬೆಳೆ ಸಾಲದ ಮೇಲಿನ ಬಡ್ಡಿ ದರವನ್ನು ಶೇಕಡಾ 1ಕ್ಕೆ ಇಳಿಸಿ ವಾರ್ಷಿಕವಾಗಿ 6,000 ರೂಪಾಯಿ ನೀಡುತ್ತಿದ್ದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು 12,000ಕ್ಕೆ ಹೆಚ್ಚಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬರುವ ಎಲ್ಲ ಬೆಳೆಗಳಿಗೂ ಶೂನ್ಯ ಪ್ರೀಮಿಯಂ ವಿಮೆಯನ್ನು ಘೋಷಿಸುವುದು, ಕೃಷಿ ಉಪಕರಣಗಳು, ಒಳಸುರಿಗಳು, ಗೊಬ್ಬರಗಳು, ಬಿತ್ತನೆ ಬೀಜಗಳು, ಕೀಟ ಮತ್ತು ರೋಗನಾಶಕಗಳ ಮೇಲಿರುವ GSTಯನ್ನು ತೆಗೆದುಹಾಕುವುದು, ಕೃಷಿ ರಾಸಾಯನಿಕಗಳ ಆಮದು ಸುಂಕವನ್ನು 18%ದಿಂದ 5%ಕ್ಕೆ ಇಳಿಸುವುದು, ಕನಿಷ್ಠ ಬೆಂಬಲ ಬೆಲೆ ಲೆಕ್ಕಾಚಾರ ಮಾಡುವಾಗ ಜಮೀನಿನ ಬಾಡಿಗೆ, ಕೂಲಿಯಾಳುಗಳ ಖರ್ಚು ಮತ್ತು ಕೊಯ್ಲೋತ್ತರ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. 23 ಬೆಳೆಗಳಷ್ಟೇ ಅಲ್ಲದೆ ಇನ್ನೂ ಹಲವಾರು ಬೆಳೆಗಳಲ್ಲಿ MSP ಘೋಷಿಸಬೇಕು ಎಂದು ರೈತರು ಹಣಕಾಸು ಸಚಿವರಿಗೆ ಸಲಹೆ ನೀಡಿದ್ದಾರೆ. ಇವುಗಳಲ್ಲಿ ಯಾವ್ಯಾವ ಸಲಹೆಗಳನ್ನು ಸ್ವೀಕರಿಸುತ್ತಾರೆ, ಮುಂದಿನ ಬಜೆಟ್ನಲ್ಲಿ ಕೃಷಿಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ಯೋಜನೆಗಳನ್ನು ಘೋಷಿಸಲಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ ನೂತನ ತಳಿಗಳನ್ನು ಬಿಡುಗಡೆಗೊಳಿಸಿದ ಬಾರ್ಕ್. ಪ್ರತಿಕೂಲ ಹವಾಮಾನವನ್ನು ತಡೆದುಕೊಂಡು ಉತ್ತಮ ಇಳುವರಿ ಕೊಡುವ 8 ನೂತನ ತಳಿಗಳನ್ನು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದೆ. ವಿಕಿರಣ ಆಧಾರಿತ ರೂಪಾಂತರ ತಳಿ ಸಂವರ್ಧನೆ ತಂತ್ರಜ್ಞಾನದಿಂದ ಇವುಗಳನ್ನು ತಯಾರಿಸಲಾಗಿದೆ. ಕುಲಾಂತರಿ ತಳಿಗಳಲ್ಲವಾದ್ದರಿಂದ ರೈತರ ನಡುವೆ ಇವು ಹೆಚ್ಚು ಪ್ರಚಲಿತವಾಗಲಿದೆ ಎಂದು ಆಶಿಸಲಾಗಿದೆ. ಜೋಧ್ಪುರ್ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಮೊಟ್ಟಮೊದಲ ಬಾರಿಗೆ ಅಧಿಕ ತಾಪಮಾನ ತಡೆದುಕೊಳ್ಳಬಲ್ಲ ಟ್ರಾಂಬೆ ಜೋಧ್ಪುರ್ ವೀಟ್ 153, ಕಬ್ಬಿಣ ಮತ್ತು ಸತುವಿನ ಅಂಶವನ್ನು ಹೆಚ್ಚಾಗಿ ಹೊಂದಿರುವ ಚಪಾತಿ ಮಾಡಲು ಉಪಯೋಗಿಸಬಹುದಾದ ರಾಜಮಾತಾ ವಿಜಯರಾಜೆ ಸ್ಕಿಂದ್ಯಾ ಕೃಷಿ ವಿಶ್ವವಿದ್ಯಾಲಯ ಗ್ವಾಲಿಯರ್ ಅವರ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ ಟ್ರಾಂಬೆ ರಾಜ್ ವಿಜಯ್ ವೀಟ್ 155 ಇವೆರಡೂ ನೂತನವಾಗಿ ಅಭಿವೃದ್ಧಿಪಡಿಸಿದ ಗೋಧಿಯ ತಳಿಗಳು. ಪ್ರತಿಕೂಲ ಹವಾಮಾನವನ್ನು ತಡೆದುಕೊಂಡು ಉತ್ತಮ ಇಳುವರಿ ನೀಡುವುದರ ಜೊತೆಗೆ ಈ ತಳಿಗಳು ಗೋಧಿಯ ಬ್ಲಾಸ್ಟ್ ಮತ್ತು ಬೂದಿ ರೋಗವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೂಡ ಹೊಂದಿವೆ. ಬೌನಾ ಲಾಚಾಯ್ CTLM ಇದು ಬೇಗ ಮಾಗುವ, ಅಧಿಕ ಇಳುವರಿ ನೀಡುವ ಗಿಡ್ಡ ಭತ್ತದ ತಳಿ. ಅಧಿಕ ಮಳೆ ಅಥವಾ ಜೋರಾದ ಗಾಳಿ ಇದ್ದರೂ ಸಹ ನೆಲಕ್ಕೆ ಒರಗುವುದಿಲ್ಲ. 350 ಫೈಟೋಕೆಮಿಕಲ್ಸ್ ಹೊಂದಿರುವ ಆರೋಗ್ಯ ವರ್ಧಿಸುವ ಭತ್ತದ ತಳಿ ಸಂಜೀವಿನಿ. ಇವೆರಡನ್ನೂ ಸಹ ಇಂದಿರಾ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ರಾಯ್ಪುರ ಅವರ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಜವಳು ನೆಲದಲ್ಲೂ ಉತ್ತಮ ಇಳುವರಿ ನೀಡುವ ಡಾಕ್ಟರ್ ಬಾಳಾಸಾಹೇಬ್ ಸಾವಂತ್ ಕೊಂಕಣ ಕೃಷಿ ವಿದ್ಯಾಪೀಠ ದಪೋಳಿ ಅವರ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ ಭತ್ತದ ತಳಿ ಟ್ರಾಂಬೆ ಕೊಂಕನ್ ಖಾರ. ಇವೊಂದೇ ಅಲ್ಲದೆ ಟ್ರಾಂಬೆ ಜೋಧ್ಪುರ್ ಮಸ್ಟರ್ಡ್ 2, ಟ್ರಾಂಬೆ ಲತುರ್ ತಿಲ್ 10, ಛತ್ತೀಸ್ಗಢ ಟ್ರಾಂಬೆ ಮುಂಗ್ಫಲಿ 10 ಎನ್ನುವ 3 ನೂತನ ಎಣ್ಣೆಕಾಳು ಬೆಳೆಗಳ ತಳಿಗಳನ್ನು ಸಹ ಬಾಬಾ ಅಟೋಮಿಕ್ ರಿಸರ್ಚ್ ಸ್ಟೇಷನ್ ಅವರು ಬಿಡುಗಡೆಗೊಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ
ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಮಾತುಕತೆಯ ಮೂಲಕವಷ್ಟೇ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದ ಕೇಂದ್ರ ಸರ್ಕಾರ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿಯಂತ ಹಲವಾರು ಬೇಡಿಕೆಯನ್ನಿಟ್ಟುಕೊಂಡು ದೆಹಲಿಗೆ ಬರುತ್ತಿರುವ ಪಂಜಾಬ್ ಮತ್ತು ಹರಿಯಾಣದ ರೈತರು ರಾಜಧಾನಿಗೆ ಪ್ರವೇಶಿಸುವುದನ್ನು ಸರ್ಕಾರ ನಿಷೇಧಿಸಿದೆ. ದೆಹಲಿಯ ಗಡಿ ಭಾಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ದೆಹಲಿಯೊಳಗೆ ಈಗಾಗಲೇ ನಾಗರಿಕ ಸುರಕ್ಷಾ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 163 ಅನ್ನು ಜಾರಿ ಮಾಡಲಾಗಿದ್ದು 5ಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರುವುದನ್ನು ನಿಷೇಧಿಸಲಾಗಿದೆ. ಗ್ರಾಮಾಭಿವೃದ್ಧಿ ಇಲಾಖೆಯ ಶ್ರೀ ಕಮಲೇಶ್ ಪಸ್ವಾನ್ ಅವರು ಪ್ರತಿಭಟನಾ ನಿರತ ರೈತರನ್ನು ಉದ್ದೇಶಿಸಿ ಮಾತನಾಡಿ, ರೈತರಿಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕೃಷಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಕೃಷಿಗೂ ಸಹ ಮಹತ್ವವನ್ನು ನೀಡುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೈತರ ದೂರುಗಳನ್ನು ಕೇಳಲು ಲಭ್ಯವಿದ್ದಾರೆ. ಪ್ರತಿಭಟನೆ ಮಾಡುತ್ತಿರುವ ರೈತರ ಜೊತೆಗೆ ಮಾತುಕತೆಗೆ ಸಿದ್ಧವಿದ್ದಾರೆ. ಇಂತಹ ಸಮಯದಲ್ಲಿ ದೆಹಲಿಗೆ ಬಂದು ಜನಸಾಮಾನ್ಯರಿಗೆ ತೊಂದರೆ ಕೊಡುವುದು ಔಚಿತ್ಯವಲ್ಲ. ಏನೇ ಸಮಸ್ಯೆ ಇದ್ದರೂ ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಎಂದು ಕೋರಿಕೊಂಡಿದ್ದಾರೆ. 7 ಮುಂಗಾರು ಬೆಳೆಗಳ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಕಡಿಮೆ ಇದೆ ಎಂದ ವರದಿಗಳು. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಎಲ್ಲ ಬೆಳೆಗಳನ್ನು ತಾನೇ ಖರೀದಿಸುತ್ತೇನೆ ಎಂದು ಹೇಳಿಕೆ ನೀಡಿತ್ತು. ಸರ್ಕಾರದ ಈ ನಿರ್ಧಾರ ರೈತರನ್ನು ತಲುಪುವ ಮೊದಲೇ ದೇಶದಾದ್ಯಂತ ಮುಂಗಾರು ಬೆಳೆಗಳ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಕಡಿಮೆ ಇರುವ ಬಗ್ಗೆ ವರದಿಗಳು ಬಂದಿವೆ. ಸರ್ಕಾರ 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು. ಅದರಲ್ಲಿ 7 ಬೆಳೆಗಳ ಧಾರಣೆ ಎಂಎಸ್ಪಿಗಿಂತಲೂ ಕಡಿಮೆ ಇದೆ. ತೊಗರಿ, ಸಾಮಾನ್ಯ ಭತ್ತ ಮತ್ತು ಎಳ್ಳು ಮಾತ್ರ ಹೆಚ್ಚಿನ ಬೆಲೆಗೆ ಹೋಗುತ್ತಿವೆ. ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಹುಚ್ಚೆಳ್ಳಿನ ಧಾರಣೆ ಕಡಿಮೆ ಆಗಿದ್ದು ಕಷ್ಟಪಟ್ಟು ಬೆಳೆದ ರೈತರು ಸರ್ಕಾರದ ಕಡೆ ನೋಡುತ್ತಿದ್ದಾರೆ. ಕೊಟ್ಟ ಮಾತಿನಂತೆ ಸರ್ಕಾರ ಎಲ್ಲ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ತಾನೇ ಖರೀದಿಸಲಿದೆಯಾ ಅಥವಾ ಸರ್ಕಾರದ ಆಶ್ವಾಸನೆ ಕೇವಲ ಮಾತಿನಲ್ಲೇ ಉಳಿಯಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹರಾಜಿಗೆ ಇಟ್ಟಿದ್ದ ಎಲ್ಲ ಗೋಧಿಯನ್ನು ಖರೀದಿಸಿದ ವ್ಯಾಪಾರಿಗಳು. ಮಾರುಕಟ್ಟೆಯಲ್ಲಿ ಗೋಧಿಯ ತೀವ್ರ ಅಭಾವವಾಗಿದೆ ಎಂದು ವ್ಯಾಪಾರಿಗಳ ಮತ್ತು ಗೋಧಿ ಹಿಟ್ಟು ತಯಾರಿಕರ ಕೋರಿಕೆಯ ಮೇರೆಗೆ ತನ್ನ ಉಗ್ರಾಣವನ್ನು ತೆರೆಯಲು ಸರ್ಕಾರ ನಿರ್ಧರಿಸುವ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ಸರ್ಕಾರದ ಆದೇಶದಂತೆ ಭಾರತೀಯ ಆಹಾರ ನಿಗಮವು ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯ ಮುಖಾಂತರ ಒಟ್ಟಾರೆ 1 ಲಕ್ಷ ಟನ್ ಗೋಧಿಯನ್ನು ಈ ಹರಾಜು ಮಾಡಿದೆ. ಹರಾಜಿನಲ್ಲಿ ದೇಶದಾದ್ಯಂತದಿಂದ ಹಲವಾರು ವ್ಯಾಪಾರಿಗಳು ಮತ್ತು ಗೋಧಿಯ ಸಂಸ್ಕರಣೆದಾರರು ಭಾಗವಹಿಸಿದ್ದರು. ಒಟ್ಟಾರೆ 16 ರಾಜ್ಯದ 1500 ವ್ಯಾಪಾರಿಗಳು ಸುಮಾರು 98,700 ಟನ್ ಗೋಧಿಯನ್ನು ಹರಾಜಿನಲ್ಲಿ ಕೊಂಡುಕೊಂಡರು. ಹರಾಜು ಕೂಗುವ ಪ್ರತಿಯೊಬ್ಬನೂ ಸಹ ತಮ್ಮಲ್ಲಿರುವ ಗೋಧಿಯ ಸಂಗ್ರಹಣೆಯ ಲೆಕ್ಕವನ್ನು ಮೊದಲೇ ನೀಡಬೇಕು ಎಂದು ಸರ್ಕಾರ ಆದೇಶಿಸಿತ್ತು. ಹೆಚ್ಚು ಸಂಗ್ರಹ ಇಟ್ಟುಕೊಂಡು ಬೆಲೆ ಇನ್ನಷ್ಟು ಏರಿದಾಗ ಮಾರುಕಟ್ಟೆಯಲ್ಲಿ ಮಾರದಿರಲಿ ಎಂದು ಈ ಕ್ರಮವನ್ನು ಸರ್ಕಾರ ಕೈಗೊಂಡಿತ್ತು. ಸರ್ಕಾರದ ಈ ಆದೇಶದಿಂದ ನಿಜವಾಗಿಯೂ ಗೋಧಿಯ ಬೇಡಿಕೆ ಇರುವ ವ್ಯಾಪಾರಿಗಳಿಗೆ ಮತ್ತು ಗೋಧಿ ಹಿಟ್ಟು ತಯಾರಿಕರಷ್ಟೇ ಹರಾಜಿನಲ್ಲಿ ಭಾಗವಹಿಸಿದ್ದರು ಎನ್ನಲಾಗಿದೆ. ಕರ್ನಾಟಕದಲ್ಲಿ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿರುವ ಉಡೋ ಕಂಪನಿ. ಬಿದಿರಿನಿಂದ ಕರಕುಶಲ ಮತ್ತು ದೈನಂದಿನ ಬಳಕೆಯ ವಸ್ತುಗಳನ್ನು ತಯಾರಿಸುವ ಕೋಲ್ಕತ್ತಾ ಮೂಲದ ಉಡೋ ಕಂಪನಿ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಲು ನಿರ್ಧರಿಸಿದೆ. ವಿದೇಶಗಳಿಗೂ ಸಹ ಉತ್ಪನ್ನವನ್ನು ರಫ್ತು ಮಾಡುವ ಉದ್ದೇಶದಿಂದ ದಕ್ಷಿಣ ಭಾರತದಲ್ಲಿ ಇನ್ನೊಂದು ತಯಾರಿಕಾ ಘಟಕವನ್ನು ಸ್ಥಾಪಿಸಲಿದ್ದು ಶೀಘ್ರದಲ್ಲೇ ಕರ್ನಾಟಕದಲ್ಲಿ ನೂತನ ಬಿದಿರು ಸಂಸ್ಕರಣಾ ಘಟಕ ನಿರ್ಮಾಣಗೊಳ್ಳಲಿದೆ. ಕರ್ನಾಟಕದಲ್ಲಿ ತಯಾರಿಕಾ ಘಟಕ ಬಂದಿದ್ದೇ ಆದಲ್ಲಿ ಬಿದಿರು ಬೆಳೆಯಲಿಚ್ಛಿಸುವ ರೈತರಿಗೆ ಹೆಚ್ಚಿನ ಸಹಾಯ ಆಗಲಿದೆ ಎನ್ನಲಾಗಿದೆ.
ಡಿಸೆಂಬರ್ 16ರಿಂದ ಆಡು ಮತ್ತು ಕುರಿ ಸಾಕಾಣಿಕಾ ತರಬೇತಿ ಕಾರ್ಯಕ್ರಮ. ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಉಚಿತ ಕುರಿ ಮತ್ತು ಆಡು ಸಾಕಾಣಿಕಾ ತರಬೇತಿ ಕಾರ್ಯಕ್ರಮವನ್ನು ಡಿಸೆಂಬರ್ 16ರಿಂದ ಡಿಸೆಂಬರ್ 18ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಊಟ ಮತ್ತು ವಸತಿ ಸಹ ಉಚಿತವಾಗಿದ್ದು, ಈ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಕೇವಲ 25 ಜನರಿಗೆ ಮಾತ್ರ ಅವಕಾಶವಿದೆ. ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ. ಹೆಸರು ನೋಂದಾಯಿಸಲು ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.